ಇಂದಿನ ಒಂದು ಶ್ಲೋಕ ಏನಿದೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೇಲಿ ಬಂದು ಹೊಲ ಮೇಯುತ್ತೆ ಅಂತ. ಕಲಿಪುರುಷ ಈ ಜಗತ್ತಿನಲ್ಲಿ ಸ್ಥಾನ ಪಡೆಯಲಿಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದಾನೆ. ಯಾರಿಗೆ? ಪರೀಕ್ಷಿತ್ ಮಹಾರಾಜ್. ಇವತ್ತು ಬಂದು ಹೇಗೆ ಕಲಿಯುಗ ಪ್ರಾರಂಭವಾಯಿತು, ಹೇಗೆ ಕಲಿಯುಗದ ಒಂದು ಸಿಂಪ್ಟಮ್ಸ್, ಒಂದು ಹೇಗೆ ಕಲಿಯುಗ ಎಲ್ಲ ಕಡೆ ಆವೃತವಾಗಿದೆ ಎಂಬುದನ್ನು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಮುಂಚೆ ಇಲ್ಲಿ ಒಂದು ಪ್ರತ್ಯೇಕವಾದ ಒಂದು ಪದಗಳನ್ನ ವೇದವ್ಯಾಸರು, ಶುಕಮುನಿಗಳು ಇಲ್ಲಿ ಹೇಳ್ಕೊಡ್ತಾರೆ ನಮಗೆ. ಏನಂತ? ಧರ್ಮ ರಕ್ಷಕ. ಧರ್ಮ ಅಂದರೆ ಏನು? ಎಲ್ಲರಿಗೂ ನಮ್ಮದು ಈ ಧರ್ಮ, ಆ ಧರ್ಮ, ಕೆಲಸ ಅದೊಂದು ಧರ್ಮ. ಈ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಧರ್ಮದ ಪದ್ಧತಿಗಳನ್ನ ಆಚರಣೆ ಪಾಲನೆ ಮಾಡ್ತಾ ಇರ್ತಾರೆ. ಆದರೆ ಧರ್ಮ ಎಲ್ಲರಿಗೂ ಒಂದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿಧ ವಿಧವಾದ ಧರ್ಮಗಳ ಸ್ಥಾಪನೆಯನ್ನು ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲೇ ಸ್ಥಾಪನೆ ಮಾಡಿದ. ಕರ್ಮಯೋಗದ ಒಂದು ಧರ್ಮ, ಜ್ಞಾನ ಯೋಗದ ಮತ್ತೊಂದು ಕರ್ಮ, ಅಷ್ಟಾಂಗ ಯೋಗದ ಮತ್ತೊಂದು ಕರ್ಮಗಳನ್ನು, ಅದರದ್ದೇ ಆದ ಪದ್ಧತಿಗಳನ್ನ, ಅದೇ ಆದ ರೀತಿ ನೀತಿಗಳನ್ನು, ಆ ಚೌಕಟ್ಟಿನಲ್ಲಿ ಏನೇನಿರುತ್ತೆ ಅದನ್ನು ಕೂಡ ಧರ್ಮದ ಪರಿಣಿತದಲ್ಲಿ ಬರುತ್ತೆ. ಈ ಒಂದು ಶ್ಲೋಕದಲ್ಲಿ ಕಲಿಪುರುಷ ಪರೀಕ್ಷಿತ್ ಮಹಾರಾಜನಿಗೆ ಧರ್ಮ ರಕ್ಷಕನೇ ಅಂತ ಹೇಳ್ತಾ ಇದ್ದಾನೆ. ಯಾವ ಧರ್ಮವನ್ನು ಅವನು ಇಲ್ಲಿ ಸೂಚಿಸ್ತಾ ಇದ್ದಾನೆ ಅನ್ನೋದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕು. ಯಾವುದು? ಕ್ಷತ್ರಿಯರ ಒಂದು ಧರ್ಮ. ಯಾವುದು ಕ್ಷತ್ರಿಯರ ಧರ್ಮ? ಪ್ರಜೆಗಳನ್ನ ನೋಡ್ಕೊಳ್ಳೋದು, ಸಂರಕ್ಷಣೆ ಮಾಡೋದು. ಏನನ್ನು ಸಂರಕ್ಷಣೆ ಮಾಡಬೇಕು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಧರ್ಮ ಸಂಸ್ಥಾಪನೆ, ಹೌದು. ಅದಾದಮೇಲೆ ಹಕ್ಕುಗಳ ಸಂರಕ್ಷಣೆ ಮಾಡಬೇಕು. ಮಾನವ ಹಕ್ಕು, ನೈಸರ್ಗಿಕ ಒಂದು ಹಕ್ಕು, ಇದನ್ನು ಸಂರಕ್ಷಣೆ ಮಾಡಬೇಕು. ಕಾನೂನು ಮತ್ತು ಸುವ್ಯವಸ್ಥೆ, ಅದರ ರಕ್ಷಣೆ ಮಾಡಬೇಕು. ಮತ್ತು ವಾಣಿಜ್ಯ, ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದು, ಅದನ್ನು ಒಂದು ರಾಜನ ಒಂದು ಧರ್ಮ. ಅರ್ಥ ಆಗ್ತಿದೆಯಲ್ಲ? ಮತ್ತು ಪ್ರಜೆಗಳ ಆರೋಗ್ಯ, ಅದು ಕೂಡ ರಾಜನ ಒಂದು ಕರ್ತವ್ಯವಾಗಿದೆ. ಮತ್ತು ಯಾವುದೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ, ಆವಾಗ ಎಲ್ಲರ ಸಂರಕ್ಷಣೆ ಮಾಡಬೇಕು, ಸೈನ್ಯ ಎತ್ತು ದಂಡೆದಬೇಕು. ಸೊ ಅದು ಕೂಡ ರಾಜನ ಒಂದು ಕರ್ತವ್ಯ. ಸೊ ಇಲ್ಲಿ ಕ್ಷತ್ರಿಯ ಧರ್ಮದ ಒಂದು ಸಂರಕ್ಷಣೆಗೋಸ್ಕರ ಒಂದು ಸೂಚನೆ ಕಲಿಪುರುಷ ಮಾಡ್ತಾ ಇದ್ದಾನೆ. ಇದರ ಮುಂಚಿತವಾಗಿ ಅವನಿಗೆ ಅಷ್ಟು ಅರಿವಿದ್ದಿಲ್ಲ. ಧರ್ಮವನ್ನೇ ಕೊಲ್ಲಲಿಕ್ಕೆ ಹೋಗೋ ಒಂದು ಕಲಿಪುರುಷ ಈ ಸ್ವಲ್ಪ ಜನಕ್ಕೆ ನರಿ ಬುದ್ಧಿ ಅಂತ ಹೇಳ್ತಾರೆ. ಅರ್ಥ ಆಗ್ತದಲ್ಲ? ತನ್ನಗೆ ಯಾವುದು ಒಳ್ಳೆಯದಾಗುತ್ತೆ ಅದೇ ಅವರ ಧರ್ಮ, ಬೇರೆಯವ್ರಿಗೆ ಒಳ್ಳೆಯದಾಗೋದು ಅದು ಅವ್ರಿಗೆ ಇಷ್ಟ ಇರೋದಿಲ್ಲ. ಅದೇ ಥರ ಕಲಿಪುರುಷನೂ ಕೂಡ ಸ್ವಲ್ಪ ಶ್ಲೋಕಗಳ ಮುಂಚೆ ನಾವು ನೋಡಿದ್ದೀವಿ, ಕಲಿಪುರುಷ ಧರ್ಮದ 4 ಕಾಲುಗಳಲ್ಲಿ 3 ಕಾಲನ್ನು ಅವನು ಕತ್ತರಿಸಿದ್ದಾನೆ. ಸೊ ಆವಾಗ ಈ ಪರಿಜ್ಞಾನ ಇದ್ದಿಲ್ಲ ಅವನಿಗೆ, ಧರ್ಮ ಏನು ಅನ್ನೋದು ಪರಿಜ್ಞಾನ ಇದ್ದಿಲ್ಲ. ಆದರೆ ಇವಾಗ ಪರೀಕ್ಷಿತ್ ಮಹಾರಾಜನಿಗೆ ಸೂಚಿಸ್ತಾ ಇದ್ದಾನೆ, ಈ ಥರ ಮಾಡಬೇಕು, ಕ್ಷತ್ರಿಯ ಧರ್ಮ ಪಾಲನೆ ಮಾಡಬೇಕು, ನೀನು ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದವನು. ಅವನು ಯಾರು ಅಂತ ತಿಳಿದಿಲ್ಲ, ಬೇರೆಯವರಿಗೆ ಹೇಳೋದು ತುಂಬ ಈಸಿ, ತುಂಬ ಸುಲಭದ ಮಾರ್ಗ ಅಲ್ವಾ? ಸೊ ಅದೇ ಥರ ಕ್ಷತ್ರಿಯದ ಧರ್ಮ ಯಾವುದು? ವೃದ್ಧರು, ಸೈನಿಕರು, ನಿರಾಶ್ರಿತರು, ನಿರ್ಗತಿಕರು, ಸರ್ಕಾರದಲ್ಲಿ ಕೆಲಸ ಮಾಡುವವರು, ಪ್ರಜೆಗಳು, ಇವರೆಲ್ಲರ ಸಂರಕ್ಷಣೆ ಕ್ಷತ್ರಿಯನ ಒಂದು ಕರ್ತವ್ಯ.
ಯುದ್ಧದಲ್ಲಿ ಶೌರ್ಯ ತೋರಿಸೋದು, ಆರ್ಥಿಕ ಸುವ್ಯವಸ್ಥೆಯನ್ನು ಕಾಪಾಡೋದು, ಇದು ಕೂಡ ಅವನ ದೈನಂದಿನ ಧರ್ಮವಾಗಿರುತ್ತದೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಆ ಧರ್ಮ ರಕ್ಷಕನೆಂಬ ಒಂದು ಪದ ಈ ಸೂಚನೆ ಕೊಡ್ತಾ ಇದೆ, ಕ್ಷತ್ರಿಯ ಧರ್ಮದ ಪಾಲನೆ. ಹಾಗೆ ಬ್ರಾಹ್ಮಣರಿಗೂ ಒಂದು ಧರ್ಮ ಇರುತ್ತೆ ಅಲ್ವಾ? ಯಾವುದು ಬ್ರಾಹ್ಮಣರಿಗೆ ಧರ್ಮ? ಶಿಕ್ಷಣ ಕೊಡೋದು, ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹಣ, ಎಲ್ಲರಿಗೆ ಹೇಳ್ಕೊಡೋದು, ಧರ್ಮದ ಮಾರ್ಗ ಏನು ಅಂತ ಹೇಳ್ಕೊಡೋದು, ಧರ್ಮವನ್ನು ತಾನು ಅರಿಬೇಕು, ಅದಕ್ಕೋಸ್ಕರ ವೇದಾಧ್ಯಯನ ಮಾಡುವುದು, ಇದು ಅವನ ಧರ್ಮ. ಯಜನ, ಧರ್ಮದಲ್ಲಿ ವೇದಶಾಸ್ತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ, ಯಾವ ಯಾವ ಯಜ್ಞಗಳನ್ನು ಪಾಲನೆ ಮಾಡಿದ್ರೆ ಜನರಿಗೆ ಯಾವ ಯಾವ ಥರ ಒಳ್ಳೆಯದಾಗತ್ತೆ, ಆ ಒಂದು ಮಾರ್ಗಗಳನ್ನು ಕೂಡ ಬೋಧಿಸೋದಲ್ಲದೆ ಅವರಿಗೆ ಅದನ್ನು ಮಾಡಿಸ್ಬೇಕು, ಯಜ್ಞ ಯಾಗಾದಿಗಳನ್ನ ಮಾಡಿಸ್ಬೇಕು. ಯಾಕೆ ಯಜ್ಞ ಯಾಗಾದಿಗಳನ್ನ ಮಾಡಿಸ್ಬೇಕು? ಯಜ್ಞ ಮಾಡೋದ್ರಿಂದ ಭಗವಂತ ಸುಪ್ರೀತನಾಗ್ತಾನೆ. ಭಗವಂತನ ಸುಪ್ರೀತತೆ ಯಾವಾಗ ಭಗವಂತ ಖುಷಿ ಆಗ್ತಾನೆ ಆವಾಗ ಎಲ್ಲ ಸಮೃದ್ಧಿಗಳು ಸಿಗತ್ತೆ. ಅದಕ್ಕೆ ಸಂಜಯ ಭಗವದ್ಗೀತೆಯ ಕೊನೆಯಲ್ಲಿ ಏನು ಹೇಳ್ತಾನೆ? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ಅರ್ಥಾತ್ ಏನು? ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನರಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ ಬೇಕೇ ಬೇಕು. ರಾಜ್ಯ ನಡೆಸಬೇಕಂದ್ರೆ ಖಜಾನೆ ತುಂಬಿರಬೇಕು, ಖಾಲಿಯಾಗಿರಬಾರ್ದು ಅಲ್ವಾ? ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ ಎಂದು ಹೇಳಿಕೊಡ್ತಾರೆ. ಸೊ ಭಗವಂತನಿಗೆ ನಾವು ಭಕ್ತಿ ಮಾಡೋದ್ರಿಂದ ಭಗವಂತ ಸುಪ್ರಸೀತ ಆದಾಗ ನಮಗೆ ಭಗವಂತನ ಅನುಗ್ರಹ ಆಗತ್ತೆ. ಭಗವಂತನ ಅನುಗ್ರಹ ಆಗೋದ್ರಿಂದ ನಮ್ಮಲ್ಲಿ ಶಾಂತ ಸ್ವಭಾವತೆ ಬರುತ್ತೆ. ಯಾಕಂದರೆ ಭಗವಂತ ರಕ್ಷಣೆ ಕೊಡಬೇಕು. ಇವಾಗ ನಾವು ಇಲ್ಲೆಲ್ಲ ಕೂತಿದ್ದೀವಲ್ಲ, ಇಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗ್ತಾಯಿಲ್ಲ. ಯಾವುದಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸ್ವಲ್ಪ ಈ ಕಡೆ ಆ ಕಡೆ ಗಮನ ಅಲ್ಲೇ ಹೋಗುತ್ತೆ. ರಾಜ್ಯ ಕೂಡ ಆ ಗಡಿ ಇರುತ್ತಲ್ಲ, ಆ ಗಡಿ ಒಳಗಡೆ ಎಲ್ಲ ಸುಖ ಸಮೃದ್ಧಿ ಇರಬೇಕಂದ್ರೆ ಆ ರಕ್ಷಣೆ ಬೇಕು. ಆ ರಕ್ಷಣೆಗೋಸ್ಕರ ಕ್ಷತ್ರಿಯ ತನ್ನ ಧರ್ಮವನ್ನು ಪಾಲನೆ ಮಾಡಬೇಕು. ಇಲ್ಲಿ ಕಲಿಪುರುಷ ಬಂದು ಕೇಳ್ತಾ ಇದ್ದಾನೆ, ನನಗೂ ಒಂದು ವಾಸಸ್ಥಾನ ಕೊಡು. ಈಗಿನ ಒಂದು ಸರ್ಕಾರಗಳಲ್ಲಿ ಒಂದು ಹೊಸ ಥರದ ಅರ್ಥವ್ಯವಸ್ಥೆ ಸ್ಟಾರ್ಟ್ ಆಗಿದೆ. ಯಾವುದು? ಭಾಗ್ಯಗಳ ಅರ್ಥ. ಏನೇನು ಬೇಕು ಎಲ್ಲ ಕಾರ್ಯಕ್ರಮ ಅವರು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಖಜಾನೆಯನ್ನು ತುಂಬಿಸುವುದು, ಅದು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಕಾಲದಲ್ಲಿ ಬೇಕಾಗುತ್ತೋ ಅಂಥ ಕಾಲದಲ್ಲಿ ಉಪಯೋಗಿಸ್ಬೇಕು. ಅದು ಕ್ಷತ್ರಿಯನ ಮತ್ತೊಂದು ಧರ್ಮ. ಎಲ್ಲವನ್ನೂ ಒಂದೇ ಸಲ ಖಾಲಿ ಮಾಡಿಬಿಟ್ರೆ ಯಾವಾಗ ನಮಗೆ ಎಮರ್ಜೆನ್ಸಿ ಇರುತ್ತೆ ಆವಾಗ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಕ್ಷತ್ರಿಯನ ಒಂದು ರಾಜನ ಧರ್ಮ ಇದಾಗಿರುತ್ತೆ. ಖಜಾನೆಯನ್ನು ಕಾಪಾಡೋದು, ನ್ಯಾಯ ಸುವ್ಯವಸ್ಥೆಗಳನ್ನು ಕಾಪಾಡೋದು, ಎಲ್ಲರಿಗೂ ಸೌಲಭ್ಯ ಕೊಡಬೇಕು. ಯಾವುದಕ್ಕೆ ಸೌಲಭ್ಯ? ಇಂದ್ರಿಯ ತೃಪ್ತಿಗಳಿಗೆ ಸೌಲಭ್ಯ ಕೊಡಬೇಕಾ? ಅದು ಇಂದಿನ ಒಂದು ಕಲಿಯುಗದ ಪ್ರಭಾವ. ಎಲ್ಲ ವ್ಯವಸ್ಥೆಯು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನೇ ಸಮೃದ್ಧಿ ಅಂತ ಹೇಳಿ ನಮಗೆ ಓಟಿಗೋಸ್ಕರ ಕೇಳ್ತಾರೆ. ಕ್ಷತ್ರಿಯನ ಧರ್ಮ ಇದಲ್ಲ. ಕ್ಷತ್ರಿಯನ ಧರ್ಮ ಎಲ್ಲರನ್ನೂ ಭಗವಂತನ ಭಕ್ತರಾಗಿ ಮಾಡುವುದು ಕ್ಷತ್ರಿಯನ ಧರ್ಮ.
ಅದಕ್ಕೋಸ್ಕರ ಯಾವ ಯಾವ ಸುವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಬೇಕು. ಅದು ಕ್ಷತ್ರಿಯನ ಪರಮಧರ್ಮವಾಗಿರುತ್ತೆ. ಇಲ್ಲ ಅಂದರೆ ಈ ಬೇರೆ ಎಲ್ಲ ರೀತಿಯ ಜನರನ್ನು ಸುಖಪಡಿಸಲಿಕ್ಕೋಸ್ಕರ ತಾವು ಯಾವ ಯಾವ ಕಾರ್ಯ ಮಾಡಬೇಕು, ಯಾರ್ಯಾರಿಗೆ ಯಾವ ರೀತಿಯ ಸೇವೆಗಳನ್ನು ಕೊಡಬೇಕು, ಭಾಗ್ಯಗಳನ್ನು ಕೊಡಬೇಕು, ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದರೆ ನಿಜವಾದ ಭಾಗ್ಯ, ಅಹೋಭಾಗ್ಯ ಯಾವುದು? ಅಹೋಭಾಗ್ಯ ಭಕ್ತಿಯ ಸೇವೆಯಲ್ಲಿ ತೊಡಗೋದೆ ಅಹೋಭಾಗ್ಯ. ಜನ್ಮ ಜನ್ಮಾಂತರಗಳಿಂದ ಸಿಗದ ಒಂದು ಅವಕಾಶ ಇವಾಗ ನಮಗೆ ಸಿಕ್ಕಿದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು. ಆ ಕೃಷ್ಣ ಎನ್ನಲಿಕ್ಕೋಸ್ಕರ ಯಾವ ಯಾವ ವ್ಯವಸ್ಥೆಗಳನ್ನ ತರಬೇಕು, ಯಾವ ಭಾಗ್ಯವನ್ನು ತರಬೇಕು, ಅದನ್ನು ಯೋಚನೆ ಮಾಡಬೇಕು ಜನರು. ಇದು ಕ್ಷತ್ರಿಯರ ಧರ್ಮ. ರಾಜ್ಯಾಡಳಿತ, ರಾಜ್ಯದ ಸುವ್ಯವಸ್ಥೆ ಇದನ್ನೆಲ್ಲ ಕಾಪಾಡೋದು ಕ್ಷತ್ರಿಯನ ಧರ್ಮ. ಇಲ್ಲ ಅಂದರೆ ಗಡಿಪಾರಾದವರು ಬರ್ತಾರೆ, ಎಲ್ಲ ರೀತಿ ಜನರೂ ಬರ್ತಾರೆ, ಎಲ್ಲರಿಗೂ ಒಂದು ಸುವ್ಯವಸ್ಥೆ ಇಂದ್ರೆ ತೃಪ್ತಿ ಮಾಡಬೇಕಂದ್ರೆ ಸಾಕಾಗೋದಿಲ್ಲ. ಅದು ಯಾವುದೇ ಒಂದು ಒಳಿತಿಗಾಗೂ ಯಾರಿಗೂ ಒಳ್ಳೆಯದು ಆಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಇಂದ್ರ ತೃಪ್ತಿ ಮಾಡ್ತಾ 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 ಯಾರೂ ಸುಖವಾಗಿ ಇರೋದಿಲ್ಲ. ಹೇಗೆ ಅಂದರೆ ಅದು ಬೆಂಕಿ ಇದ್ದ ಹಾಗೆ. ಇಂದ್ರಿಯ ತೃಪ್ತಿ ಒಂದು ಬೆಂಕಿ ಇದ್ದ ಹಾಗೆ. ಬೆಂಕಿಗೆ ಎಷ್ಟೇ ತುಪ್ಪ ಸುರಿದ್ರೂ ಹಾರತ್ತಾ ಅದು? ಇನ್ನೂ ಜಾಸ್ತಿನೇ ಆಗತ್ತೆ. ಹೌದಾ ಇಲ್ವಾ? ನಮ್ಮ ದೈನಂದಿನ ಒಂದು ಕಾರ್ಯಕ್ರಮದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು. ಇದನ್ನು ಭಗವಂತ ಕೂಡ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಏನಕ್ಕೆ ಬರೋದು ಈ ಜಗತ್ತಿಗೆ? ಶ್ಲೋಕ ಹೇಳ್ತೀರಾ ಯಾರಾದರೂ? ಇದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸಜ್ಜನರದ ಒಳಿತಿಗಾಗಿ ಭಗವಂತ ಬರ್ತಾನೆ. ನಾವೆಲ್ಲ ಸಜ್ಜನರಾಗಬೇಕು, ಭಕ್ತರಾಗಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಈ 3 ಕೆಲಸಗಳನ್ನ ಮಾಡಲಿಕ್ಕೆ ಬರ್ತಾನೆ. ಯಾವುದು? ಪರಿತ್ರಾಣಾಯ ಸಾಧೂನಾಂ, ಸಾಧುಗಳಿಗೆ, ಸಜ್ಜನರಿಗೆ, ಭಕ್ತರಿಗೆ ಒಳಿತು ಮಾಡಲಿಕ್ಕೋಸ್ಕರ ಬರ್ತಾನೆ. ಅದು ಅವನ ಕರ್ತವ್ಯ, ಭಗವಂತನ ಕರ್ತವ್ಯ. ಏನು ಒಳ್ಳೆಯದು? ನಮಗೆ ಇಂದ್ರಿಯ ತೃಪ್ತಿನೇ ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀವಿ. ಸ್ವಲ್ಪ ಕಷ್ಟ ಬಂದುಬಿಟ್ರೆ ನಾವು ಯಾರು ಇದು ಭಗವಂತ, ಯಾಕೆ ಈ ಥರ ನನಗೆ ಕಷ್ಟ ಕೊಡ್ತಾ ಇದ್ದಾನೆ? ಸ್ವಲ್ಪ ಜನ ಇರ್ತಾರೆ, ಕಷ್ಟ ಬಂದಾಗ ವೆಂಕಟರಮಣ ಅಲ್ವಾ? ಕಷ್ಟ ಬಂದಾಗ ಮಾತ್ರ ಅವನು ಭಗವಂತನ ಚಿಂತನೆ ಮಾಡ್ತಾನೆ. ತಿರುಪತಿಗೆ ಹರಕೆ ಹೊತ್ಕೊಳ್ತಾರೆ, ಬೇರೆ ಬೇರೆ ಹರಕೆಗಳನ್ನು ಹೊತ್ಕೊಳ್ತಾರೆ ಕಷ್ಟ ಬಂದಾಗ. ಸುಖ ಬಂದಾಗ ನಾನೇ ರಾಜ, ನನ್ನದೇ ಎಲ್ಲ, ಈ ಜಗತ್ತೇ ನಂದು, ಆ ಒಂದು ಮನೋಭಾವನೆ ಇರುತ್ತೆ ಜನರಿಗೆ. ಹೌದಾ ಅಲ್ವಾ? ಕೃಷ್ಣ ಭಗವಂತ ಬರೋದು ಪರಿತ್ರಾಣಾಯ ಸಾಧುನಾಂ. ಈ ಸಾಧುಗಳು ನಾನು ರಾಜ, ನಾನು ರಾಣಿ ಅಂತ ತಿಳ್ಕೊಳ್ಳಲ್ಲ. ಭಗವಂತನೇ ಎಲ್ಲ, ಜಗದೊಡೆಯ, ಜಗನ್ನಾಥ ಯಾರು? ಕೃಷ್ಣ. ಇಂಥವರನ್ನು ಸಾಧು ಅಂತ ಹೇಳ್ತಾರೆ. ಯಾರು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ನನ್ನ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಯಾವಾಗಾದರೂ ನಾನು ಭಗವಂತನ ಸ್ಮರಣೆ ಮಾಡಬೇಕು. ಇದು ಸಾಧುರ ವ್ಯವಹಾರ. ಧರ್ಮ ಸ್ಥಾಪನೆ ಇತ್ತು ಸಾಧುರ ವ್ಯವಹಾರ. ಸಾಧುಗಳು ಏನು ಮಾಡಬೇಕು? ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಇದು ಭಗವಂತನು ಕೂಡ ಹೇಳ್ತಾನಲ್ವಾ, ಪರಿತ್ರಾಣಾಯ ಸಾಧುನಾಂ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮ ಸಂಸ್ಥಾಪನೆ ಭಗವಂತನದು ಮತ್ತು ಭಕ್ತರದು, ಇಬ್ಬರ ಕರ್ತವ್ಯ. ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರೇ ಇದ್ದರೂ, ನಮ್ಮ ಸಂಬಂಧಿಕರು ಇಲ್ಲ ಸ್ನೇಹಿತರು ಯಾರೇ ಇದ್ದರೂ, ಅವರ ಮನಸ್ಸಿನಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು ನಾವು. ಈ ಹರಿನಾಮ ಸಂಕೀರ್ತನೆ ಏನಿದೆ, ಇದು ಕಲಿಯುಗದ ಧರ್ಮ.
ಬೇರೆ ಎಲ್ಲ ಯಜ್ಞ ಯಾಗಾದಿಗಳನ್ನು ಬದಿಗಿಟ್ಟು ಬರೀ ಒಂದೇ ಯಜ್ಞ ಈ ಕಲಿಯುಗದಲ್ಲಿ ಮಾಡಬಹುದಾಗಿದೆ. ಯಾವುದು? ಸಂಕೀರ್ತನ ಮಹಾಯಜ್ಞ, ಹರೇ ಕೃಷ್ಣ ಮಹಾಮಂತ್ರದ ಮಹಾಯಜ್ಞ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಆದಲ್ಲಿ ಸಂಕೀರ್ತನೆ ಮಾಡಬೇಕು, ಕೂಡಿ ಹಾಡಬೇಕು. ಈ ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ. ಯಾಕಂದರೆ ಭಗವಂತನ ಸ್ಥಾನ ಅಲ್ಲಿರುತ್ತೆ. ಒಂದು ಸಲ ನಾರದ ಮುನಿಗಳಿಗೆ ಭಗವಂತ ಹೇಳ್ತಾನೆ, ನಾಹಂ ತಿಷ್ಠ ವೈಕುಂಠ ಲೋಕೆ, ನಾನು ವೈಕುಂಠದಲ್ಲೂ ಇಲ್ಲ. ಎಲ್ಲಿದ್ಯಪ್ಪ? ನಾಹಂ ಹೃದಯ ಯೋಗೇನವಃ, ನಾನು ಯೋಗಿಗಳ ಹೃದಯದಲ್ಲೂ ಕೂಡ ಇಲ್ಲ. ಮತ್ತೆಲ್ಲಿದೆಯಾ? ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ನಾಮಸ್ಮರಣೆ ಭಕ್ತಾದಿಗಳು ನಾಮಸ್ಮರಣೆ ಮಾಡ್ತಾರೋ ಅಲ್ಲಿ ನಾನಿದ್ದೀನಿ. ನಾವು ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರತಿದಿನ ಪೂರ್ತಿ ದಿನ ನಾಮಸ್ಮರಣೆಯಲ್ಲೇ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇದು ಬಹಳ ಶಕ್ತಿವಂತ ಸ್ಥಳ, ಬಹಳ ಶಕ್ತಿ ಇದೆ ಇಲ್ಲಿ. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಸ್ವಲ್ಪ ಬಿಡು ಮಾಡಿಕೊಳ್ಬೇಕು. ಭಾನುವಾರದತ್ತು ಸ್ವಲ್ಪ ಬಿಡು ಮಾಡಿಕೊಂಡು ಬೆಳಗಿನ ಜಾವ ಮಂಗಳ ಆರತಿಗೂ ಒಂದು ಸ್ವಲ್ಪ ಬಂದಾಗ ಏನಾಗುತ್ತೆ, ನಿಮಗೆ ಪೂರ್ತಿ ಕಾರ್ಯಕ್ರಮದ ಫಲ ಸಿಗತ್ತೆ. ಬೇರೆ ದಿನಗಳಲ್ಲಿ ನೀವು ಕೆಲಸಕ್ಕೆ ಕಾರ್ಯಕ್ಕೆ ಬೇರೆ ಬೇರೆ ಕರ್ತವ್ಯಗಳಿರುತ್ತೆ ನಿಮಗೆ. ಆದರೆ ಭಾನುವಾರದ ಹೊತ್ತು ಮಂಗಳ ಆರತಿಯಿಂದ ಪ್ರಸಾದ ಸೇವನೆವರೆಗೂ ಪೂರ್ತಿಯಾಗಿ ಭಗವಂತನ ಸ್ಮರಣೆಯಲ್ಲಿ ನೀವು ತೊಡಗಿಕೊಂಡಿರಬೇಕು. ಇಲ್ಲಾಂದರೆ ನಾವು ಮನಸ್ಸು ಇಲ್ಲಿ ಅಲ್ಲಿ ಎಲ್ಲ ಕಡೆ ಹೋಗುತ್ತೆ. ಹಾಗಂತ ಇಲ್ಲಿ ಬಂದಾಗ ಮನಸ್ಸು ಹೋಗಲ್ಲ ಅಂತ ಏನಿಲ್ಲ. ಇಲ್ಲಿ ಬಂದಾಗ ನಿಯಂತ್ರಣ ಮಾಡಲಿಕ್ಕೆ ಈಸಿ ಆಗತ್ತೆ, ನಮಗೆ ಸುಲಭ ಆಗತ್ತೆ. ಯಾಕಂದರೆ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ತಾರೆ. ನಾನು ಯಾಕೆ ಸೀರಿಯಲ್ ನೋಡಲಿ? ಕರೆಕ್ಟಾ? ನಾನು ಯಾಕೆ ಬೇರೆ ಇದು ನ್ಯೂಸ್ ಚಾನಲ್ನ ನೋಡಬೇಕು? ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದಾರೆ. ನಾನು ಕೂತು ನಾನು ಜಪ ಮಾಡ್ತೀನಿ. ಉದಾಹರಣೆ ಸಿಗತ್ತೆ, ಒಂದು ಪಾಸಿಟಿವ್ ಉದಾಹರಣೆ ನಮ್ಮ ಜೀವನದಲ್ಲಿ ಬೇಕು. ಇಲ್ಲಾಂದರೆ ಮನಸ್ಸು ಇಲ್ಲಿ ಅಲ್ಲಿ ಚಂಚಲತೆ ಇರುತ್ತೆ. ಚಂಚಲಾಹಿ ಮನಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಮನ್ನೇ ವಾಯುರಿವ ಸುದುಷ್ಕರಂ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಹೇ ಕೃಷ್ಣ, ಮನಸ್ಸು ಎಷ್ಟು ಚಂಚಲ ಅಂದರೆ ನಾನು ಈ ಜಗತ್ತನ್ನೇ ಆಳ್ಬೋದು, ವಾಯುವನ್ನು ನಿಗ್ರಹಿಸ್ಬೋದು. ಯಾರಾದರೂ ಇದ್ದಾರಾ ವಾಯುವನ್ನು ನಿಗ್ರಹಿಸ್? ಯಾರೂ ಇಲ್ಲ. ಇನ್ನು ನಾನು ಆ ಕೆಪಾಸಿಟಿ ಇದ್ದರೂ ಸಿಗುತ್ತೆ, ಆದರೆ ಮನಸ್ಸು ನನ್ನ ಕೈಗೆ ಸಿಗ್ತಾ ಇಲ್ಲ. ಯಾವಾಗ ನಮ್ಮ ಮನಸ್ಸು ನಮ್ಮ ನಿಗ್ರಹಕ್ಕೆ ಬರುತ್ತೆ? ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ಅಭ್ಯಾಸ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಸುಮ್ಮನೆ ಬಾಯಲ್ಲಿ ಪಠನೆ ಮಾಡೋದಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಮನಸ್ಸಿಟ್ಟು ಮಾಡಬೇಕು. ಪ್ರಭುಪಾದರು ಹೇಳೋದೇನೆ, ಶಬ್ದ, ಈ ಶಬ್ದ ಬ್ರಹ್ಮ ಏನಿದೆ, ಹರೇ ಕೃಷ್ಣ ಮಹಾಮಂತ್ರ ಶಬ್ದ ಬ್ರಹ್ಮ. ಆ ಬ್ರಹ್ಮನ್ ಸ್ಥಿತಿಯಲ್ಲಿ ನಾವು ಇರಬೇಕು. ಯಾವಾಗಲೂ ಸದಾ ಭಗವಂತನ ಜೊತೆ ಇರಬೇಕಂದ್ರೆ ಬ್ರಹ್ಮನ್ ಸ್ಥಿತಿಯಲ್ಲಿ ಇರಬೇಕು. ನಾವು ಆ ಸ್ಥಿತಿಗೆ ಹೋಗಬೇಕಂದ್ರೆ ನಾವು ಸುಮ್ಮನೆ ಈ ಲೋಕದ ವಿಚಾರವನ್ನೇ ನಾವು ಮೆಲುಕು ಹಾಕಬಾರ್ದು. ಭಗವಂತನ ನಾಮಸ್ಮರಣೆ, ಭಗವಂತನ ಲೀಲೆ, ಇದನ್ನು ಸ್ಮರಿಸಬೇಕು. ಪೂರ್ತಿ ದಿನ ಇದನ್ನೇ ಸ್ಮರಿಸ್ತಾ ನಮ್ಮ ಜಪ ಕೂಡ ಅತ್ಯುನ್ನತವಾದ ಒಂದು ಹೈಯೆಸ್ಟ್ ಲೆವೆಲ್ ಸ್ಥಿತಿಗೆ ಹೋಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬರೀ ನಾಲಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳಬಾರ್ದು, ಆತ್ಮ ಹೇಳಬೇಕು. ಇದು ಸಾಧುಗಳ ಲಕ್ಷಣ. ಭಗವಂತನ ಜೊತೆ ಇರೋದು ಸಾಧುವರ ಲಕ್ಷಣ. ಪರಿತ್ರಾಣಾಯ ಸಾಧುನಾಂ
ವಿನಾಶಾಯ ಚ ದುಷ್ಕೃತ. ನಮ್ಮ ದ್ವಾಪರ ಯುಗದಲ್ಲಿ ಎಷ್ಟೊಂದು ದುಷ್ಕೃತಿಗಳಿದ್ದರು. ಯಾರು? ಅಸುರರು. ಪೂತನ, ಶಕಟಾಸುರ, ಬೇರೆ ಬೇರೆ ರೀತಿಯಾದ ಒಂದು ಅಸುರರಿದ್ದರು. ಕಂಸನ ಒಂದು ಸಹೋದರರು ಮತ್ತು ಸಂಬಂಧಿಕರು, ಬೇರೆ ಬೇರೆ ರೀತಿಯಾದ ಅಸುರರಿದ್ದರು. ಆದರೆ ಎಲ್ಲರನ್ನೂ ಸಂಹರಿಸಿದ್ದು ಕೃಷ್ಣ. ಇದು ಕೂಡ ಕೃಷ್ಣನ ಒಂದು ಧರ್ಮ. ಮತ್ತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆ ಈ ಧರ್ಮವನ್ನು, ಇವೆರಡು ಧರ್ಮ ಏನಿದೆ, ಭಕ್ತರಿಗೆ ಖುಷಿ ಕೊಡೋದು ಮತ್ತು ಅಸುರರಿಗೆ ಸಂಹಾರ, ಎರಡೂ ಕೂಡ ಒಳ್ಳೆಯದೇ. ನಾವು ಅಂದ್ಕೊಳ್ತೀವಿ ಭಗವಂತ ಯಾರನ್ನಾದರೂ ಸಾಯಿಸಿದ್ರೆ ಅದು ತಪ್ಪು, ನಾವು ಯಾರಿಗಾದ್ರೂ ತೊಂದರೆ ಕೊಟ್ಟರೆ ಅದು ತಪ್ಪು. ಭಗವಂತ ಮಾಡೋ ಎಲ್ಲ ಕಾರ್ಯವೂ ಸದ್ಗುಣಗಳಿಂದ ಕೂಡಿರುತ್ತೆ. ಯಾವುದು ಕೆಟ್ಟ ಕಾರ್ಯ ಅಂತ ಯಾವುದೂ ಇಲ್ಲ. ರಾಮನಿಗೆ ಒಂದು ಅಗಣಿತ ಗುಣಗಣ ಭೂಷಿತ ರಾಮ, ಅಗಣಿತ ಗುಣಗಣ, ಎಂಥ ಒಳ್ಳೊಳ್ಳೆ ಗುಣಗಳನ್ನು ಎಷ್ಟಿಟ್ಟಿದ್ದಾನವನು, ಅಗಣಿತ, ಲೆಕ್ಕವಿಲ್ಲದಷ್ಟು, ಅಷ್ಟು ಗುಣಗಳನ್ನ ರಾಮ ಧಾರಣೆ ಮಾಡಿರ್ತಾನೆ. ಭಗವಂತ ಯಾರಿಗಾದರೂ ತೊಡಗಿಸ್ಕೊಂಡ್ರೆ ಅದು ಕೂಡ ಒಂದು ಒಳ್ಳೆಯದೇ, ಆತ್ಮಕ್ಕೆ ಒಳ್ಳೆಯದು. ಅಸುರರೂ ಇರ್ತಾರೆ, ಅವ್ರಿಗೆ ಕೇಳೋದಿಲ್ಲ, ಬರೀ ಹೇಳೋದೇ ಅವರು. ಅವ್ರಿಗೆ ಯಾವುದೇ ರೀತಿಯಿಂದ ಒಳ್ಳೇದು ಮಾಡಲಿಕ್ಕಾಗೋದಿಲ್ಲ. ಹೇಗೆ ಕಲಿಯುಗ ಮುಂದೆ ಹೋಗ್ತಾ 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 ಏನಾಗತ್ತೆ, ಎಲ್ಲ ಕ್ರೂರಿಗಳೇ ಬರ್ತಾರೆ, ಜನ ಕ್ರೂರಿಗಳು ಆಗ್ಬಿಡ್ತಾರೆ. ಅಂಥ ಕ್ರೌರ್ಯವಿರುವ ಒಂದು ವಾತಾವರಣದಲ್ಲಿ ಭಕ್ತಿ ಯಾವತ್ತೂ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕಲಿಯ ಅಂತ್ಯದಲ್ಲಿ ಕಲ್ಕಿ ದೇವರು ಬಂದು ಎಲ್ಲರ ಸಂಹಾರ ಮಾಡಿ ಮತ್ತೆ ಸತ್ಯಯುಗದ ಸ್ಥಾಪನೆ ಮಾಡ್ತಾರೆ. ಅರ್ಥ ಆಗ್ತದಲ್ಲ? ಇದು ಕೂಡ ಭಗವಂತನ ಒಂದು ಧರ್ಮ. ಕಲಿ ಇಲ್ಲಿ ಕೇಳುವ ಹಾಗೆ, ನನಗೂ ರಕ್ಷಣೆ ಕೊಡು, ನನಗೂ ಒಂದು ವಾಸಸ್ಥಾನ ಕೊಡು. ಇಲ್ಲಿ ನಿರಾಶ್ರಿತರು ಬರ್ತಾರೆ, ನಿರ್ಗತಿಕರು ಬರ್ತಾರೆ, ಅವ್ರಿಗೂ ಕೂಡ ಒಂದು ಯೋಜನೆ ಮಾಡಿಕೊಡ್ತಾರೆ, ವಸತಿ ಅಲ್ವಾ? ಅದೇ ಇಲ್ಲಿ ಕಲಿಪುರುಷ ಕೂಡ ಪರೀಕ್ಷಿತನಿಗೆ ಕೇಳ್ತಾ ಇದ್ದಾರೆ, ನನಗೂ ವಾಸಸ್ಥಾನ ಕೊಡು. ಒಂದು ಸ್ವಲ್ಪ ಸಸ್ಪೆನ್ಸ್ ಇರಬೇಕು, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೂ ಅರ್ಥ ಆಗುತ್ತೆ ಯಾವ ಯಾವ ಜಾಗವನ್ನು ಪರೀಕ್ಷಿತ್ ಮಹಾರಾಜನು ಕಲಿಪುರುಷನಿಗೆ ಕೊಡ್ತಾನೆ ಅನ್ನೋದು. ಇಲ್ಲಿ ಮತ್ತೊಂದು ಸೂಕ್ಷ್ಮವಾದ ಒಂದು ಸ್ಥಿತಿ ನಾವು ನೋಡಬೇಕು. ಯಾಕಂದರೆ ಪರೀಕ್ಷಿತ್ ಮಹಾರಾಜ ಕತ್ತಿ ಎತ್ಕೊಂಡಿರ್ತಾನೆ, ಇನ್ನೇನು ಕಲಿಪುರುಷನನ್ನು ಸಾಯಿಸಬೇಕು. ಆವಾಗ ಈ ಕಲಿಪುರುಷ ಪರೀಕ್ಷಿತ್ ಮಹಾರಾಜನ ಕಾಲಿಗೆ ಬೀಳ್ತಾನೆ. ಆವಾಗ ಈ ಹೇ ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದವನೇ, ನನಗೂ ಒಂದು ನೆಲೆಸಬಹುದಾದ ಜಾಗವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಇವಾಗ ಅರ್ಥ ಆಗ್ತಿದೆಯಲ್ಲ? ಅವಾಗ ಕೇಳೋದು, ಅದಕ್ಕೆ ಮುಂಚಿತವಾಗಿ ಕೇಳೋದಿಲ್ಲ. ಅವಾಗ ಅದಕ್ಕಿಂತ ಮುಂಚೆ ಅವನು ಎಲ್ಲರನ್ನ ಧರ್ಮ ಕಾಲುಗಳನ್ನು ಕತ್ತರಿಸಿದ್ದಾನೆ. ಆದರೆ ಇವಾಗ ಅವನು ಧರ್ಮ ಸ್ಥಾಪನೆಗೋಸ್ಕರ ಕೇಳ್ತಾ ಇದ್ದಾನೆ. ನೋಡಿ ಎಂಥ ಮನೋಭಾವನೆ ಇರಬೇಕು ಇವ್ರಿಗೆ. ಆದರೆ ಕ್ಷತ್ರಿಯರಾಗಲಿ ಭಗವಂತನಾಗಲಿ ಯಾರು ತಮಗೆ ಶರಣ ಆಗ್ತಾರೋ ಅವರಿಗೆ ರಕ್ಷಣೆ ಕೊಡಲೇಬೇಕು. ಇದು ಧರ್ಮತತ್ವವಾಗಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಇದರಲ್ಲಿ ಧರ್ಮತತ್ವ ಏನಂದರೆ, ಯಾರು ತಮಗೆ ಶರಣ ಆಗ್ತಾರೋ ಅವರನ್ನು ರಕ್ಷಿಸಬೇಕು. ಇದೇ ಒಂದು ಸ್ಥಿತಿ ಕುರುಕ್ಷೇತ್ರ ಯುದ್ಧದಲ್ಲೂ ನಡೆಯುತ್ತೆ. ಏನು, ಭೀಷ್ಮ ಪಿತಾಮಹರು ಏನೇನು ಮಾಡ್ತಾರೆ, ಅವನು ದುರ್ಯೋಧನ ಏನು ಮಾಡ್ತಾನೆ, ಭೀಷ್ಮ ಪಿತಾಮಹರಿಗೆ ಹೇಳ್ತಾನೆ, ನಿಮಗೆ ಪಾಂಡವರ ಮೇಲೆ ತುಂಬ ಒಲವಿದೆ, ಅದಕ್ಕೋಸ್ಕರ ನೀವು ಸರಿಯಾಗಿ ನೀವು ಬಿಲ್ಲು ಬಾಣ ಬಿಡ್ತಾ ಇಲ್ಲ, ನೀವು ಅವ್ರು ಸಾಯಿಸ್ತಾ ಇಲ್ಲ, ನೀವು ಯುದ್ಧದಲ್ಲಿ ನೀವು ಅಷ್ಟು ಸರಿಯಾಗಿ ಧರ್ಮ ಪಾಲನೆ ಮಾಡ್ತಾ ಇಲ್ಲ ನೀವು ಅಂತ ಹೇಳ್ತಾನೆ.
ಅವರು ಒಂದು ಪ್ರತಿಜ್ಞೆ ತಗೊಳ್ತಾರೆ, ನಾಳೆ ಈ 5 ಪಾಂಡವರು ಸಾಯಬೇಕು, ಒಂದು ಗತಿ ಆಗಬೇಕು, ಆ ಒಂದು ರೀತಿ ಪ್ರತಿಜ್ಞೆ ಮಾಡ್ತಾರೆ. ಅವತ್ತು ತಮ್ಮ ಶಸ್ತ್ರಾಸ್ತ್ರ, ತಮ್ಮ ಕ್ಷತ್ರಿಯ ಧರ್ಮ, ಅವತ್ತು ಭಯಂಕರ ಯುದ್ಧವಾಗುತ್ತೆ. ಎಷ್ಟು ಯುದ್ಧ ಆಗುತ್ತೆ ಅಂದರೆ ಇನ್ನೇನು ಅರ್ಜುನ ಸತ್ತೇ ಹೋಗ್ತಾನೆ ಅನ್ನೋ ಒಂದು ಸ್ಥಿತಿ ಬರುತ್ತೆ. ಆವಾಗ ಕೃಷ್ಣ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ಕುರುಕ್ಷೇತ್ರ ಯುದ್ಧದ ಮುಂಚೆ, ನಾನು ಯಾವುದೇ ಆಯುಧ ಎತ್ತೋದಿಲ್ಲ ಅಂತ, ಯಾವುದೇ ಆಯುಧವನ್ನು ಎತ್ತೋದಿಲ್ಲ ಅಂತ. ಆದರೆ ಅವತ್ತು ಅರ್ಜುನನ ಸಂರಕ್ಷಣೆಗೋಸ್ಕರ, ರಕ್ಷಣೆಗೋಸ್ಕರ ಭಗವಂತ ತನ್ನ ಮಾತನ್ನೇ ಮುರಿತಾನೆ. ಇದು ಭಗವಂತನ ಒಂದು ಆಶೀರ್ವಾದ ಭಕ್ತರಲ್ಲಿ. ನನ್ನ ಸತ್ಯವಾದ ವಾಕ್ಯವನ್ನು ನಾನು ಮುರಿಲಿಕ್ಕೆ ಇರ್ತೀನಿ, ಆದರೆ ನಿನ್ನ ರಕ್ಷಣೆ ನಾನು ಮಾಡೇ ಮಾಡ್ತೀನಿ ಅನ್ನೋದು ಭಗವಂತ ಇಲ್ಲಿ ಸ್ಥಾಪನೆ ಮಾಡ್ತಾನೆ. ನಾವೆಲ್ಲ ಭಗವಂತನ ಹತ್ರ ಬರ್ತೀವಿ, ಬಂದಾಗ ರಕ್ಷಣೆ ಕೊಡು ಅಂತ ಯಾವಾಗಲೂ ನಾವು ಅಷ್ಟಾಂಗ ಪ್ರಣಾಮಗಳನ್ನ ಮಾಡ್ತೀವಲ್ಲ, ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಬೇಕು ಭಗವಂತನ ಹತ್ರ. ಏನಂತ, ಈ ಭಗವಂತ ನೀನು ಎಲ್ಲರ ರಕ್ಷಣೆ ಮಾಡ್ತೀಯ, ನಾನು ಕೂಡ ನಿನ್ನ ಭಕ್ತನಾಗಬೇಕು ಅಂತ ಇದ್ದೀನಿ, ನನಗೂ ಕೂಡ ಒಂದು ರಕ್ಷಣೆ ಕೊಡು. ಏನ್ರಿಂದ ರಕ್ಷಣೆ? ಎಲ್ಲ ಅಧರ್ಮ ಕಾರ್ಯಗಳು, ಎಲ್ಲ ದುಷ್ಟ ಪರಿಣಾಮಗಳಿಂದ, ಕೆಟ್ಟ ಆಲೋಚನೆಗಳಿಂದ ರಕ್ಷಣೆ ಕೊಡು, ನನ್ನ ಭಕ್ತಿಯನ್ನು ರಕ್ಷಿಸು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತನ ಹತ್ರ. ಅರ್ಥ ಆಗ್ತಿದೆಯಲ್ಲ? ಇಲ್ಲ ಅಂದರೆ ನಾವು ಪ್ರತಿದಿನ ರಕ್ಷಣೆ ಕೊಡು ರಕ್ಷಣೆ ಕೊಡು ರಕ್ಷಣೆ ಕೊಡು. ಸ್ವಲ್ಪ ಜನ ಬರ್ತಾರೆ, ಹಣ ಕೊಡು, ತಿರುಪತಿಗೆ ಹರಕೆ ಹೊತ್ಕೊಂಡು ಹೋಗ್ತಾರೆ ಅಲ್ವಾ, ನನಗೂ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು, ಅದಕ್ಕೋಸ್ಕರ ಒಂದು ಟ್ರಾನ್ಸಾಕ್ಷನ್ ಇರಬೇಕಂತ. ಬಿಸ್ನೆಸ್ ರಕ್ಷಣೆಗೋಸ್ಕರ ಹೋಗಬಾರ್ದು ಭಗವಂತನ ಹತ್ರ. ನಮ್ಮ ಭಕ್ತಿಯ ರಕ್ಷಣೆ ಮಾಡು ಹೇ ಭಗವಂತ. ಅಟ್ಲೀಸ್ಟ್ ಅದನ್ನು ನಾವು ಭಗವಂತನ ಹತ್ರ ಕೇಳ್ಕೊಳ್ಬೇಕು. ಇನ್ನೊಂದು ಸ್ಥಿತಿ ರಾಮಾಯಣದಲ್ಲೂ ಕೂಡ ಬರುತ್ತೆ. ಯಾವಾಗ? ರಾಮಾಯಣದಲ್ಲಿ ವಿಭೀಷಣ ಇರ್ತಾನೆ, ಹನುಮಂತ ಅವ್ರು ಹೋಗ್ಬಿಟ್ಟು ರಾವಣನಿಗೆ ಎಚ್ಚರಿಸಿ ಬರ್ತಾರೆ. ಆವಾಗ ಆ ವಿಭೀಷಣ ಕೂಡ ಇರ್ತಾರೆ ಅಲ್ಲಿ ಆ ಸಭೆಯಲ್ಲಿ. ವಿಭೀಷಣ ಕೂಡ ಬುದ್ಧಿವಾದ ಹೇಳ್ತಾರೆ ರಾವಣನಿಗೆ. ರಾವಣ ಕೇಳೋದಿಲ್ಲ. ಅವಾಗ ಏನು ಮಾಡ್ತಾನೆ ವಿಭೀಷಣ? ರಾವಣನನ್ನು ಬಿಟ್ಟು ರಾಮನ ಆಶ್ರಯಕ್ಕೆ ಬರ್ತಾರೆ. ವಿಭೀಷಣ ಯಾರು? ಅಸುರ ಕುಲದಲ್ಲಿರೋರು. ಆದರೆ ಅಸುರ ಕುಲದಲ್ಲಿದ್ದವರನ್ನೂ ಭಗವಂತ ರಕ್ಷಣೆ ಮಾಡ್ತಾನೆ. ಭಗವಂತನಿಗೆ ಭೇದ ಭಾವ ಇಲ್ಲ. ಯಾರು ತನ್ನಗೆ ಶರಣ ಆಗ್ತಾರೋ ಅವರ ರಕ್ಷಣೆ ಭಗವಂತ ಯಾವಾಗಲೂ ಮಾಡೇ ಮಾಡ್ತಾನೆ. ಅವನಿಗೆ ಯಾವುದೇ ಭೇದ ಭಾವ ಇಲ್ಲ. ಮತ್ತು ಚೈತನ್ಯ ಮಹಾಪ್ರಭುಗಳ ಒಂದು ಸನ್ನಿವೇಶದಲ್ಲೂ ಕೂಡ ಇದೇ ರೀತಿ ಒಂದು ಸ್ಥಿತಿ ಬರುತ್ತೆ. ಜಗಾಯ್ ಮತ್ತು ಮದಾಯ್ ಎಂಬ ಇಬ್ಬರು ಇರ್ತಾರೆ. ಅವರು ಮೂಲತಃ ಬ್ರಾಹ್ಮಣರು, ಆದರೆ ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ಮತ್ತು ಅವರ ಜೊತೆಗಿರೋ ಸ್ನೇಹಿತರು ಕೂಡ ಅದೇ ರೀತಿಯಿರ್ತಾರೆ. ಅದರಿಂದ ಅವ್ರು ದುಶ್ಚಟಕ್ಕೆ ಸಿಲ್ಕೊಂಡಿರ್ತಾರೆ. ಮತ್ತು ಯಾವಾಗಲೂ ದುಷ್ಕಾರ್ಯಗಳು ದುಷ್ಕೃತ್ಯಗಳನ್ನೇ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನೋವು ಕೊಡೋದು, ಎಲ್ಲರಿಗೂ ತೊಂದರೆ ಕೊಡೋದು, ಇದೇ ಅವರ ಧರ್ಮ. ಆ ಥರ ಅವರ ಕರ್ತವ್ಯ ಥರ ಪಾಲನೆ ಮಾಡ್ತಾ ಇರ್ತಾರೆ. ಈ ಜಗಾಯ್ ಮತ್ತು ಮದಾಯ್ ಏನಿದ್ದಾರೆ ಅವರನ್ನು ಉದ್ಧರಿಸಬೇಕು ಅಂತ ಹೇಳಿ ನಿತ್ಯಾನಂದ ಪ್ರಭುಗಳು ಅವ್ರ ಹತ್ರ ಹೋಗ್ತಾರೆ. ಇವರನ್ನು ಉದ್ಧರಿಸಿದ್ರೆ ಚೈತನ್ಯ ಮಹಾಪ್ರಭುಗಳ ಹೆಸರು ದೇಶಾದ್ಯಂತ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇವರನ್ನು ಉದ್ಧರಿಸಬೇಕು ಅಂತ ಹೇಳಿ ಅವ್ರ ಹತ್ರ ಹೋಗಿ ಬುದ್ಧಿವಾದ ಹೇಳಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸು ಅಂತ ಹೇಳ್ತಾರೆ. ಅವರು ಕುಡಿದ್ಬಿಟ್ಟಿರ್ತಾರೆ, ಮದ್ದಿನಲ್ಲಿರ್ತಾರೆ. ಅವ್ರು ಯಾರನ್ನು ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅವರು. ಅವಾಗ ಏನಾಗತ್ತೆ, ಅವರು ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ್ ಠಾಕೂರ್ ಇವರಿಬ್ಬರೂ ಹೋಗಿರ್ತಾರೆ ಅಲ್ಲಿ.
ಚೈತನ್ಯ ಮಹಾಪ್ರಭುಗಳು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಟಿರ್ತಾರೆ ಎಲ್ಲರಿಗೂ. ಮಾರ್ನಿಂಗ್ ಪ್ರೋಗ್ರಾಮ್ ನಮ್ಮಲ್ಲಿ ಏನಿದೆ ಅದೇ ಥರ ಅಲ್ಲಿ ಏನಂದರೆ ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ್ ಠಾಕೂರ್ ಮುಂದಾಳತ್ವದಿಂದ ಎಲ್ಲರೂ ಮನೆ ಮನೆಗೆ ಹೋಗಿ ಭಾಗವತ ಶ್ರವಣ, ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋದು ಒಂದು ಕರ್ತವ್ಯ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳು ಹಳ್ಳಿ ಹೋಗಿ ಎಲ್ಲರಿಗೂ ಭಗವದ್ಗೀತೆ, ಭಾಗವತ ಮತ್ತು ಹರಿನಾಮ ಸಂಕೀರ್ತನೆಯನ್ನು ಮಾಡಿಸ್ತಾ ಇರ್ತಾರೆ. ಈ ಒಂದು ದೇಶದಲ್ಲಿ, ಈ ಒಂದು ಪ್ರಾಂತ್ಯದಲ್ಲಿ ಹೋದಾಗ ಜಗಾಯಿ ಮತ್ತು ಮದಾಯಿ ಸಿಗ್ತಾರೆ. ಅಲ್ಲಿ ಹೋದಾಗ ಈ ಜಗಾಯಿ ಮದಾಯಿ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ಅವ್ರಿಗೂ ಒಂದು ಸ್ವಲ್ಪ ಉದ್ಧಾರ ಮಾಡೋಣ ಅಂತ ಹೇಳಿ ಹೋದಾಗ ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ್ ಠಾಕೂರ್ ಇವರಿಬ್ಬರನ್ನೂ ಅವರು ಅಟ್ಟಿಸ್ಕೊಂಡು ಹೋಗ್ತಾರೆ. ನಮಗೆ ಬುದ್ಧಿವಾದ ಹೇಳ್ತೀರಾ ನೀವು ಅಂತೇಳಿ ಅವರು ಮೊದಲನೇ ದಿನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಮತ್ತೊಂದು ನಿತ್ಯಾನಂದ ಪ್ರಭುಗಳು ಎಷ್ಟು ಕರುಣಾಮಯಿ ಅನ್ನೋದು ಇಲ್ಲಿ ತಿಳಿಯುತ್ತೆ. ಅವ್ರು ಬಿಡೋದಿಲ್ಲ, ಯಾರನ್ನ, ಜಗಾಯಿ ಮತ್ತು ಮದಾಯನ್ನು ಬಿಡೋದಿಲ್ಲ. ಅವ್ರನ್ನ ಮತ್ತೆ ಅವರ ಜಾಗಕ್ಕೆ ಹೋಗ್ತಾರೆ. ಅದೇ ಸ್ಥಿತಿಯಲ್ಲಿರ್ತಾರೆ ಅವ್ರೇನು ಉದ್ಧಾರ ಆಗಿರೋದಿಲ್ಲ, ಅದೇ ಸ್ಥಿತಿಯಲ್ಲಿರ್ತಾರೆ. ನೆಕ್ಸ್ಟ್ ದಿನ ಹೋಗಿ ಅವ್ರನ್ನ ಮತ್ತೆ ಕೇಳ್ಕೊಳ್ತಾರೆ, ನೀವು ಯಾಕೆ ಈ ಥರ ದುಶ್ಚಟಗಳಲ್ಲಿರ್ತೀರಾ? ಇದರಿಂದ ಹೊರಬರಬೇಕಂದ್ರೆ ಏನು ಮಾಡಬೇಕು? ಮನಸ್ಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನೀವು ಜಪ ಮಾಡಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಬುದ್ಧಿವಾದ ಹೇಳ್ತಾರೆ ಅವರು. ಈ ಸಲ ಮದಾಯಿ ಅಂತ ಒಬ್ಬ ಇರ್ತಾರಲ್ಲ, ಅವರು ಹೋಗಿ ಮಡಕೆ ಒಡೆದೋಗಿರೋ ಒಂದು ಮಡಕೆ ಇರುತ್ತೆ, ಅದನ್ನ ಎತ್ತಿ ನಿತ್ಯಾನಂದ ಪ್ರಭುಗಳಿಗೆ ತಲೆಯ ಮೇಲೆ ಹೊಡೆದು ಬಿಡ್ತಾರೆ. ರಕ್ತ ಸುರಿತಾ ಇರುತ್ತೆ. ಆದರೆ ನಿತ್ಯಾನಂದ ಪ್ರಭುಗಳು ಎಷ್ಟು ಕರುಣಾಮಯಿ ಅನ್ನೋದು ನೋಡ್ಬೇಕು. ಇವಾಗ ಅವರು ಬಿಡೋದಿಲ್ಲ ಅವ್ರನ್ನ. ಒಂದ್ಸಲಿ ನಿತ್ಯಾನಂದ ಪ್ರಭುಗಳ ದರ್ಶನ ಅವರ ಕೃಪೆ ಯಾರ ಮೇಲಾದರೂ ಬಿದ್ದರೆ ಅವರು ಭಗವಂತನ ಭಕ್ತರು ಆಗಲೇಬೇಕು, ಆಗದಿರ ಇರೋದಕ್ಕೆ ಸಾಧ್ಯವೇ ಇಲ್ಲ. ರಕ್ತ ಸೋರ್ತಾ ಇರುತ್ತೆ, ಮತ್ತೆ ಬುದ್ಧಿವಾದ ಹೇಳ್ತಾರೆ ಅವರು, ಮತ್ತೆ ಬುದ್ಧಿವಾದ ಹೇಳ್ತಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ, ಈ ಥರ ಮತ್ತೆ ಮತ್ತೆ ಹೇಳ್ತಾರೆ. ಈ ಸಮಯದಲ್ಲಿ ಹರಿದಾಸ್ ಠಾಕೂರ್ ಯಾರಿರ್ತಾರಲ್ಲ, ನಾಮಾಚಾರ್ಯರು, ಅವರು ಓಡ್ ಹೋಗಿ ಚೈತನ್ಯ ಮಹಾಪ್ರಭುಗಳೇ ಸುದ್ದಿ ಮುಟ್ಟಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ತುಂಬ ಕ್ರೋಧಿತವಾಗಿ ಓಡಿ ಬರ್ತಾರೆ ಅಲ್ಲಿಂದ. ಇನ್ನೇನು ಜಗಾಯಿ ಮದಾಯಿಯನ್ನು ಸಾಯಿಸಬೇಕು. ಹೇಗೆ? ಸುದರ್ಶನ ಚಕ್ರವನ್ನು ಅವರು ಕರೀತಾರೆ. ಹೇ ಸುದರ್ಶನ, ಬಂದು ಇವರಿಬ್ಬರನ್ನು ಸಾಯಿಸಬೇಕು ಅನ್ನೋ ಒಂದು ಆದೇಶ ಕೊಡಲಿಕ್ಕಿರ್ತಾರೆ. ಆವಾಗ ನಿತ್ಯಾನಂದ ಪ್ರಭುಗಳು ಅವರ ಕಾಲಿಗೆ ಬೀಳ್ತಾರೆ. ಅಷ್ಟರಲ್ಲಿ ಈ ಜಗಾಯಿ ಅನ್ನೋರು ಯಾರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ, ಈ ಥರ ಮಾಡಬಾರ್ದು ಅಂತ ಹೇಳಿ. ಸೊ ಮತ್ತೆ ಈ ಮದ ಏನಿದ್ದಾನೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರಲ್ಲ, ಬುದ್ಧಿವಾದ ಹೇಳ್ತಾ ಇದ್ದಾರೆ. ಅವನು ಮತ್ತೆ ಕ್ರೋಧಿತನಾಗಿ ತಿರ್ಗಾ ಹೊಡಿಲಿಕ್ಕೆ ಹೋಗ್ತಾ ಇರ್ತಾನೆ. ಜಗಾಯಿ ಬಂದು ಹೊಡಿಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚೈತನ್ಯ ಮಹಾಪ್ರಭುಗಳು ಧಾವಿಸ್ತಾರಲ್ಲಿ. ಅಲ್ಲಿ ನೋಡಿದಾಗ ಚೈತನ್ಯ ಮಹಾಪ್ರಭುಗಳು ಇನ್ನೇನು ಸುದರ್ಶನ ಚಕ್ರವನ್ನು ಕರಿಬೇಕು. ಅಷ್ಟರಲ್ಲಿ ನಿತ್ಯಾನಂದ ಪ್ರಭುಗಳು ಏನು ಮಾಡ್ತಾರೆ, ಅವ್ರ ಕಾಲಿಗೆ ಬೀಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳೇ, ನೀವು ಈ ಕಲಿಯುಗದಲ್ಲಿ ಸುದರ್ಶನ ಚಕ್ರ ಎತ್ತಿದ್ರೆ ಯಾರೂ ಉಳಿಯೋದಿಲ್ಲ, ಯಾರೂ ಉಳಿಯೋದಿಲ್ಲ. ನಿಮ್ಮ ಅಸ್ತ್ರ ಹರಿನಾಮ ಸಂಕೀರ್ತನೆ. ಬದಲಾವಣೆ ಮಾಡಲಿಕ್ಕೋಸ್ಕರ ನಾವು ಹರಿನಾಮ ಸಂಕೀರ್ತನೆ ಮಾಡಬೇಕು. ಅದಕ್ಕೋಸ್ಕರ ಈ ಜಗಾಯಿ ಮತ್ತು ಮದಾಯಿ ಅವರಿಬ್ಬರಿಗೂ ಇವಾಗ ಅರ್ಥ ಆಗುತ್ತೆ, ಅವ್ರು ಮಾಡಿರೋ ತಪ್ಪು ಇವಾಗ ಅರ್ಥ ಆಗುತ್ತೆ. ಎಲ್ಲ ದುಶ್ಚಟಗಳಿಂದ ಏನೇನೆಲ್ಲ ತಪ್ಪು ಮಾಡಿದಾರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಸಾವು ಹತ್ರ ಬರ್ತಾ ಇದ್ದಾಗ ನಮಗೆ ಎಲ್ಲ ಅರ್ಥ ಆಗುತ್ತೆ. ಏನೇನು ತಪ್ಪು ಮಾಡಿದ್ದೀವಿ ಎಲ್ಲ ಯೋಚನೆಗಳು ಬರುತ್ತೆ. ಏನು ತಪ್ಪು ಮಾಡಿದ್ದೀವಿ, ಏನೇನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಬರುತ್ತೆ. ಅದೇ ರೀತಿ ಜಗಾಯಿ ಮತ್ತು ಮದಾಯಿ ಇವರಿಬ್ಬರ ಉದ್ಧಾರ ಶ್ರೀ ನಿತ್ಯಾನಂದ ಪ್ರಭುಗಳಿಂದ ಆಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗೆ ಕೇಳ್ತಾರೆ, ಅವರಿಬ್ಬರು ಚೈತನ್ಯ ಮಹಾಪ್ರಭುಗಳ ಕಾಲು ಬೀಳ್ತಾರೆ, ನಮಗೆ ಕ್ಷಮಿಸ್ಬಿಡಿ, ತಪ್ಪು ಮಾಡಿದ್ದೀವಿ. ಹೇಗೆ ಕಲಿಪುರುಷ ಕೇಳ್ತಾ ಇದ್ದಾನಲ್ಲ, ಕರೆಕ್ಟಾ? ಕಲಿಪುರುಷ ಕೇಳ್ತಾ ಇದ್ದಾನೆ, ನನಗೂ ರಕ್ಷಣೆ ಕೊಡಿ ಅಂತ. ಅದೇ ರೀತಿ ಅವರು ನಮಗೂ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ಜಗಾಯಿ ಮತ್ತು ಮದಾಯಿ ಇವರಿಬ್ಬರು ಕೇಳಿದಾಗ ಏನು ಮಾಡ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಅವಾಗ ಆಶ್ರಯ ಕೊಡೋದಿಲ್ಲ. ಅವರು ಹೋಗಿ ಮೊದಲು ನೀನು
ನಿಮ್ಮ ದುಶ್ಚಟಗಳನ್ನ ಮತ್ತೆ ನೀವು ಪ್ರಾರಂಭಿಸಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳ್ತಾರೆ. ಅವರು ಸರಿ, ನಾವು ಇನ್ನು ಮುಂದೆ ಯಾವ ದುಶ್ಚಟಗಳನ್ನು, ಯಾವ ದುಷ್ಕೃತ್ಯಗಳನ್ನು ನಾವು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಮತ್ತು ನಿತ್ಯಾನಂದ ಪ್ರಭುಗಳ ಆಶೀರ್ವಾದದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಆಶ್ರಯ ಕೊಡ್ತಾರೆ. ಇದು ಕೂಡ ಈ ಒಂದು ಸನ್ನಿವೇಶ ಏನಿದೆ ಅದು ಕೂಡ ಭಗವಂತ ಯಾವ ಯುಗದಲ್ಲಾಗಲಿ, ಕೃಷ್ಣ ಬರಲಿ ದ್ವಾಪರ ಯುಗದಲ್ಲಿ, ರಾಮನಾಗಲಿ ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಯಾರು ತಮಗೆ ಶರಣಾಗ್ತಾರೋ ಅವರಿಗೆ ಎಲ್ಲ ರೀತಿಯಾದ ಆಶ್ರಯ ಭಗವಂತ ಕೊಟ್ಟೇ ಕೊಡ್ತಾನೆ. ಇದನ್ನು ಕೃಷ್ಣನ ಒಂದು ಲೀಲೆಯಲ್ಲೂ ನೋಡ್ಬೋದು. ಹೇಗೆ ಕುಂತಿದೇವಿ ಕೇಳ್ತಾರಲ್ಲ, ಏನು ಕೇಳ್ತಾರೆ, ಹೇಗೆ ದುರ್ಯೋಧನ ದುಶ್ಯಾಸನಾದಿಗಳು ವಿಷ ಕೊಟ್ಟು ಭೀಮನನ್ನು ಮತ್ತು ಪಾಂಡವರನ್ನು ಸಾಯಿಸಬೇಕು ಅಂತ ಹೋಗ್ತಾರೆ. ವಿಷಾನ್ ಮಹಾಗ್ನೆ ಪುರುಷಾದ ದರ್ಶನಾತ್ ಅಸತ್ಸಭಾಯ, ಅಸತ್ಸಭೆ, ದ್ರೌಪದಿಯ ವಸ್ತ್ರವನ್ನು ಹೇಳಿಯೋದು, ಇದು ಎಂಥ ದುಷ್ಕೃತ್ಯ. ಕುರುವಂಶದ ಶ್ರೇಷ್ಠರೆಲ್ಲರೂ ಇದ್ದರು ಅಲ್ಲಿ, ಅವ್ರು ಯಾರೂ ರಕ್ಷಣೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾರು ರಕ್ಷಣೆ ಕೊಟ್ಟರು ಅವಾಗ? ಕೃಷ್ಣ ಅಲ್ವಾ? ವಿಷಾನ್ ಮಹಾಗ್ನೆ ಪುರುಷಾದ ದರ್ಶನ ಅಸತ್ಸಭಾಯ ವನವಾಸದಲ್ಲೂ ಸುಮ್ಮನೆ ಇದ್ದಿಲ್ಲ ದುರ್ಯೋಧನ. ಗೂಢಾಚಾರನ ಎಲ್ಲ ಇಟ್ಟು ಅವ್ರಿಗೆ ಪದೇ ಪದೇ ಕಷ್ಟಗಳನ್ನ ಕೊಡ್ತಾಯಿದ್ರು. ಹೇಗೆ ಅಕ್ಷಯ ಪಾತ್ರೆ ಆ ಒಂದು ಸನ್ನಿವೇಶ ಏನಿದೆ, ಭಗವಂತ ಈ ದುರ್ಯೋಧನ ಏನಿರ್ತಾನೆ, ಅವರು ದೂರ್ವಾಸ ಮುನಿಗಳನ್ನ ಮತ್ತು ಅವರ ಶಿಷ್ಯರನ್ನು ಈ ನಮ್ಮ ಸಹೋದರರಿದ್ದಾರೆ ಪಾಂಡವರು, ಅವರ ಮನೆಗೆ ಊಟಕ್ಕೋಸ್ಕರ ನೀವು ಹೋಗ್ಬೋದು, ಅವ್ರು ಕಾಡಿನಲ್ಲಿರ್ತಾರೆ, ನೀವು ಹೋಗಿ ಅಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಕಳಿಸ್ತಾನೆ. ವನವಾಸದಲ್ಲಿದ್ದಾರೆ, ಹೇಗೆ ಎಲ್ಲರ ಸೌಕರ್ಯ ಕೊಡಲಿಕ್ಕಾಗತ್ತೆ? ಆಗೋದಿಲ್ಲ ಅಲ್ವಾ? ಆದರೆ ಅಂಥ ಸ್ಥಿತಿಯಲ್ಲೂ ಭಗವಂತ ಬಂದು ಅವರನ್ನು, ಯಾಕಂದರೆ ದೂರ್ವಾಸ ಮುನಿಗಳು ಕುಪಿತರಾಗೋದಕ್ಕೆ ತುಂಬ ಸುಲಭವಾಗಿ ಕುಪಿತರಾಗ್ತಾರೆ ಅವರು ಅಲ್ವಾ? ಅಂಥವರನ್ನು ಸಮಾಧಾನಪಡಿಸಿ ಪಾಂಡವರನ್ನು ರಕ್ಷಣೆ ಮಾಡ್ತಾನೆ. ವನವಾಸದಲ್ಲಿ ಅನೇಕ ಸ್ಥಿತಿಗತಿಗಳು ಬರುತ್ತೆ, ಅಲ್ಲೂ ಕೂಡ ಭಗವಂತ ಪಾಂಡವರನ್ನು ರಕ್ಷಣೆ ಮಾಡ್ತಾನೆ. ವನವಾಸ ಕೃಚ್ಛತಃ ಮೃದೇ ಅನೇಕ ಮಹಾರಥಾಸ್ತ್ರತೋ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾರಥಿಗಳಿದ್ದರು. ಅರ್ಜುನ ಒಂದು ಮೀನಿದ್ದ ಹಾಗೆ, ಬೇರೆ ಮಹಾರಥಿಗಳು ತಿಮಿಂಗಳಗಳಿದ್ದ ಹಾಗೆ. ಅಂಥ ತಿಮಿಂಗಳ ಮುಂದೆ ಯಾವುದಾದ್ರೂ ಮೀನು ಇರ್ಲಿಕ್ಕೆ ಸಾಧ್ಯನಾ? ಆದರೆ ಭಗವಂತನ ರಕ್ಷಣೆಯಿಂದ ಸಾಧ್ಯ ಅಂತ ತೋರಿಸ್ಕೊಟ್ರು ಕುರುಕ್ಷೇತ್ರ ಯುದ್ಧದಲ್ಲಿ ಅಲ್ವಾ? ಮತ್ತು ಇನ್ನೊಂದು ದ್ರೌಣ್ಯಸ್ತ್ರ. ಕುರುಕ್ಷೇತ್ರ ಯುದ್ಧ ಮುಗಿದಿದೆ, ಆದರೆ ಈ ಅಶ್ವತ್ಥಾಮ ಬಿಟ್ಟಿಲ್ಲ. ಪರೀಕ್ಷಿತ್ ಮಹಾರಾಜನನ್ನು ಭಗವಂತ ಉತ್ತರೆಯ ಗರ್ಭದಲ್ಲೂ ಹೋಗಿ ರಕ್ಷಣೆ ಮಾಡ್ತಾರೆ. ಇದು ಕೂಡ ಆ ಒಂದು ರಕ್ಷಾ ಕವಚ ಭಗವಂತ. ಪ್ರತಿದಿನ ನಾವು ಬೆಳಗಿನ ಜಾವ ಮಂಗಳಾರತಿ ಆದಾಗ ನರಸಿಂಹ ಕವಚ ಅಂತ ಹೇಳ್ತೀವಿ. ನರಸಿಂಹನ ರಕ್ಷಣೆ ಬೇಕು. ನಾವು ಸಂಕೀರ್ತನೆಯನ್ನು ಎಲ್ಲರ ಹತ್ತಿರ ಮುಟ್ಟಿಸ್ಬೇಕಂದ್ರೆ ನಮಗೂ ಕೂಡ ರಕ್ಷಣೆ ಬೇಕು. ಯಾಕಂದರೆ ಈ ಕಲಿಯುಗದಲ್ಲಿ ಎಲ್ಲ ಥರದ ಜನರಿರ್ತಾರೆ. ಬಹುಶಃ ಎಲ್ಲರೂ ತಮ್ಮ ಕಳಂಕಗಳು, ತಮ್ಮ ಕ್ರೌರ್ಯಗಳನ್ನ ಪ್ರದರ್ಶನ ಮಾಡಬೇಕು ಅಂತ ಇರ್ತಾರೆ. ಅಂಥ ಜನರಿಂದ ರಕ್ಷಣೆ ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹೇಗೆ ಭಗವಂತ ಎಲ್ಲ ರೀತಿಯಲ್ಲಿ ರಕ್ಷಣೆ ಕೊಟ್ಟ, ಬಲಿಚಕ್ರವರ್ತಿಗೂ ರಕ್ಷಣೆ ಕೊಟ್ಟ ಅಲ್ವಾ? ಬಲಿಚಕ್ರವರ್ತಿ ಪ್ರಹ್ಲಾದ್ ಮಹಾರಾಜ್ ಅಸುರ ಕುಲದಿಂದನೇ ಬರೋದು, ಅವ್ರಿಗೂ ಕೂಡ ಅವನು ಸರ್ವ ಸಮರ್ಪಣೆ ಮಾಡ್ಕೊಳ್ತಾನೆ. ಬಲಿಚಕ್ರವರ್ತಿಗೂ ಒಂದು ರಕ್ಷಣೆ ಕೊಡ್ತಾನೆ. ಹೇಗೆ ವ್ರಜವಾಸಿಗಳಿಗೆ ಗೋವರ್ಧನಗಿರಿ ಎತ್ತಿ ಇಂದ್ರನಿಂದ ರಕ್ಷಣೆ ಕೊಡ್ತಾರೆ. ಯಾರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೋ ಅವರೆಲ್ಲರೂ ರಕ್ಷಾ ಪಾತ್ರರು. ಭಗವಂತ ಅವರೆಲ್ಲರಿಗೂ ರಕ್ಷಣೆ ಕೊಡ್ತಾರೆ. ಇದು
ಇವತ್ತಿನ ಸಂದೇಶ ಇಲ್ಲಿಗೆ ಮುಗಿಸೋಣ. ಶ್ರೀಮದ್ ಭಾಗವತಂ ಕೀ, ವಿಶ್ವಗುರು ಶಿಲ ಪ್ರಭುಪಾದ್ ಕೀ, ತಾಯಿ ಗೌರ್ ಪ್ರೇಮಾನಂದೆ. ಹರಿ ಬೋಲ್. ಹರೇ ಕೃಷ್ಣ.